ಕನ್ನಡ ವಾಹಿನಿ. ಸಮಸ್ತ ರೈತ ಬಾಂಧವರೇ ಹಾಗೂ ನೆಲ್ಮೆಯ ಚಂದನ ವಾಹಿನಿಯ ವೀಕ್ಷಕರೇ, ತಮಗೆಲ್ಲರಿಗೂ ನಮಸ್ಕಾರ. ತಮಗೆ ಈ ಒಂದು ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ರೈತ ಮಿತ್ರ ಅನ್ನುವ ಒಂದು ನೇರ ಫೋನಿನ ಕಾರ್ಯಕ್ರಮಕ್ಕೆ ನೆಲ್ಮೆಯ ಸ್ವಾಗತ. ರೈತ ಬಾಂಧವರೇ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯು ಸರ್ಕಾರ ರೂಪಿಸುವಂತಹ ಅನೇಕ ಕೃಷಿ ಇಲಾಖೆಯಂತಹ ಒಂದು ಯೋಜನೆಗಳನ್ನು ಕೃಷಿ ಇಲಾಖೆ ಅನುಷ್ಠಾನ ಮಾಡುವ ಮೂಲಕ ರೈತರಿಗೆ ಹಲವಾರು ಸವಲತ್ತುಗಳನ್ನು ನೀಡ್ತಾ ಬಂದಿದೆ. ರೈತರು ಇಂತಹ ಸವಲತ್ತುಗಳನ್ನು ಬಳಸ್ಕೊಂಡು ಆರ್ಥಿಕವಾಗಿ ಸದೃಢರಾಗಿದ್ದಾರೆ, ಉತ್ತಮ ಒಂದು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಹಾಗೆಯೇ ಸುಸ್ಥಿರತೆಯನ್ನು ಕಾಪಾಡಿಕೊಂಡಿದ್ದಾರೆ. ಇಂತಹ ಒಂದು ಹಲವಾರು ಕೇವಲ ಬಿತ್ತನೆ ಅಥವಾ ಹಂತ ಅಂತ ಅಲ್ಲ, ಬಿತ್ತನೆಯಿಂದ ಹಿಡಿದು ಬೆಳೆಯುವ ಹಂತ ಆಗಿರ್ಬೋದು, ಕಟಾವಿನ ಹಂತ ಮತ್ತು ಅದು ಕಟಾವಿನ ನಂತರ ಅಂದರೆ ಕೊಯ್ಲೋತ್ತರ ಸಂಸ್ಕರಣೆ ಆಗಿರ್ಬೋದು, ಮೌಲ್ಯವರ್ಧನೆ ಆಗಿರ್ಬೋದು, ಬಿತ್ತನೆಯಿಂದ ಇಲ್ಲಿವರೆಗೂ ಸಹ ಹಲವಾರು ವಿನೂತನ ಯೋಜನೆಗಳನ್ನು ಕೃಷಿ ಇಲಾಖೆಯಿಂದ ರೈತರಿಗೆ ನೀಡಲಾಗ್ತಾ ಇದೆ. ಹೀಗಾಗಿ ರೈತರು ಆರ್ಥಿಕವಾಗಿ ಸದೃಢ ಸಬಲೀಕರಣಗೊಂಡಿದ್ದಾರೆ. ಹೀಗೆ ಯಾವ ಒಂದು ಕೃಷಿ ಇಲಾಖೆಯಲ್ಲಿ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಯೋಜನೆಗಳನ್ನು ರೈತರಿಗೆ ನೀಡಲಾಗ್ತಾ ಇದೆ ನೋಡೋಣ ಬನ್ನಿ. ರೈತ ಬಂದವರೇ, ಇವತ್ತಿನ ವಿಷಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳು. ಈ ಒಂದು ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಲಿ, ಕೇಂದ್ರೀಕೃತವಾಗಿರಲಿ. ಈ ಒಂದು ವಿಷಯವನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ಕೃಷಿ ಇಲಾಖೆಯ ನಿರ್ದೇಶಕರಾದಂತಹ ಡಾಕ್ಟರ್ GT ಪುತ್ರ ಸಾಹೇಬರು ಆಗಮಿಸಿದ್ದಾರೆ. ಸಮಸ್ತ ರೈತ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಪುತ್ರ ಸರ್ ತಮಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತೇನೆ ಸರ್. ನಮಸ್ಕಾರ. ರೈತ ಬಾಂಧವರೇ, ದೂರವಾಣಿ ಸಂಖ್ಯೆ ಬರ್ತಾ ಹೋಗುತ್ತೆ ತಮ್ಮ ಒಂದು TV ಪರದೆಯ ಮೇಲೆ. 08023542599 ಮತ್ತು 08023542699 ಈ ಒಂದು ಚಲನವಾಣಿ ಅಥವಾ ದೂರವಾಣಿ ಸಂಖ್ಯೆ ತಮ್ಮ ಒಂದು TV ಪರದೆಯ ಮೇಲೆ ಬರ್ತಾ ಹೋಗುತ್ತೆ. ಬನ್ನಿ ರೈತ ಬಂದವರೇ, ತಡಬೇಕೆ. ಈಗ ನಾವು ಕೃಷಿ ಇಲಾಖೆಯಲ್ಲಿ ಸಿಗುವಂತಹ ಹಲವಾರು ಯೋಜನೆಗಳ ಒಂದು ಚರ್ಚೆಯನ್ನು ಪ್ರಾರಂಭಿಸೋಣ. ಪುತ್ರ ಸರ್, ಈಗ ಭಾಳ ಹಿಂದಿನಿಂದಲೂ ಅಂದರೆ ಈಗ ತುಂಬ ಕೃಷಿ ಇಲಾಖೆಯ ಒಂದು ಯೋಜನೆಗಳನ್ನು, ಒಂದು ಕಾರ್ಯಕ್ರಮಗಳನ್ನು ರೂಪಿಸ್ತಾ ಬಂದಿದ್ದೀರಾ. ಆವಾಗ ಕೃಷಿ ಕಾರ್ಮಿಕರ ಕೊರತೆ ಇರಲಿಲ್ಲ. ತದನಂತರ ಬರ್ತಾ ಕಾಲಘಟ್ಟದಲ್ಲಿ ಕೃಷಿ ಕಾರ್ಮಿಕರ ಒಂದು ಕೊರತೆ ಕಂಡು ಬರ್ತಾ ಇದೆ. ಹಾಗೆ ಕೃಷಿ ಯಾಂತ್ರೀಕರಣ ಯೋಜನೆ ಒಳಗೊಂಡಂತೆ ಹಲವಾರು ವಿನೂತನ ಯೋಜನೆಗಳನ್ನು ಈಗ ನೀಡ್ತಾ ಬರ್ತಾ ಇದ್ದೀರಾ ತಾವು. ಹಾಗೆ ಈಗ ಒಂದು ಕೃಷಿ ಇಲಾಖೆಯಲ್ಲಿ ನೀಡ್ತಿರುವಂಥ ರೈತರಿಗೋಸ್ಕರ ಇರುವಂಥ ಪ್ರಮುಖ ಯೋಜನೆಗಳು ಯಾವ ಸರ್, ಸ್ವಲ್ಪ ಹೆಸರು ಹೇಳ್ತೀರಾ? ತಮಗೆಲ್ಲ ಗೊತ್ತಿರುವ ಹಾಗೆ ಕೃಷಿ ಇಲಾಖೆಯಲ್ಲಿ ರೈತನಿಗೆ ಬೇಕಾಗುವಂಥ ಎಲ್ಲ ಸಾಮಗ್ರಿಗಳಿರ್ಬೋದು ಅಥವಾ ಪರಿಕರಗಳಿರ್ಬೋದು ಅಥವಾ ಅವರಿಗೆ ಬೇಕಾಗುವಂಥ ಮಾರುಕಟ್ಟೆಯ ಸೌಲಭ್ಯ ಇರ್ಬೋದು, ಎಲ್ಲ ರೀತಿಯಲ್ಲಿ ಸಿಗುವಂಥ ಯೋಜನೆಗಳು ನಮ್ಮ ಕೃಷಿ ಇಲಾಖೆ ಯೋಜನೆಗಳಲ್ಲಿ ರೂಪಿಸಿದೆ. ತಮಗೆ ಹೇಳಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಮಣ್ಣಿನ ಫಲವತ್ತತೆಯನ್ನು ನೋಡಲಿಕ್ಕೆ ಮಣ್ಣು ಮಾದರಿ ತೆಗೆಯುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಬಿತ್ತನೆ ಬೀಜವನ್ನು ಕೊಡ್ಬೋದು, ಅಥವಾ ಕೃಷಿ ಯಾಂತ್ರೀಕರಣ, ಸೂಕ್ಷ್ಮ ನೀರಾವರಿ, ಸಾವಯವ ಇಂಗಾಲವನ್ನು ಹೆಚ್ಚು ಮಾಡೋದಕ್ಕೆ ಇರುವಂಥ ಕಾರ್ಯಕ್ರಮಗಳು, ಆಮೇಲೆ ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳುವಂಥ ಕಾರ್ಯಕ್ರಮಗಳು, ಹಾಗೆ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ನಮ್ಮಲ್ಲಿದೆ. ತಾವು ಹೇಳಿದಾಗೆ ಕೊಯ್ಲೋತ್ತರ ಸಂಬಂಧಪಟ್ಟಿರುವಂಥದ್ದು ಮೌಲ್ಯವರ್ಧನೆ ಇರ್ಬೋದು, ಅಥವಾ ಇದಕ್ಕೂ ಸಂಬಂಧಪಟ್ಟಿರೋದು ಮಾರ್ಕೆಟ್ಗೆ ನಾವು ಏನು ಅವ್ರನ್ನ ಸಂಪರ್ಕ ಮಾಡಬೇಕು, ಈ ಥರ ಯೋಜನೆಗಳನ್ನು ಕೂಡ ಕೃಷಿ ಇಲಾಖೆ ಹಮ್ಮಿಕೊಂಡಿದೆ. ಹೀಗಿದ್ದಾಗ ಈ ರೈತರು ಯಾವ ರೈತರು ಅರ್ಹರು ಇಂತಹ ಒಂದು ಸವಲತ್ತುಗಳು ಪಡೆಯೋದಕ್ಕೆ? ಅವರು ಅನುಸರಿಸಬೇಕಾದ ಕ್ರಮಗಳೇನು? ಯಾವ ರೀತಿ ಅವರನ್ನು ತಾವು ಈ ಸವಲತ್ತನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರೇರೇಪಣೆ? ಇದು ಮುಖ್ಯವಾಗಿ ಒಳ್ಳೆ ಪ್ರಮುಖವಾದ ಪ್ರಶ್ನೆ. ಇಲ್ಲಿ ರಾಜ್ಯದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಿಡುವಳಿ ಹೊಂದಿರುವಂಥ ಎಲ್ಲ ರೈತರು ಕೂಡ ಕೃಷಿ ಇಲಾಖೆಯಿಂದ ಸವಲತ್ತನ್ನು ಪಡೆಯೋಕ್ಕೆ ಅರ್ಹರಿರ್ತಾರೆ. ಅದಕ್ಕೆ ಒಂದೆರಡು ಸಣ್ಣ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಅವರು ಪ್ರಕ್ರಿಯೆ ಮಾಡಬೇಕು ಅಂತ ಹೇಳಿದ್ರೆ,
ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿ ಫ್ರೂಟ್ಸ್ ಅಂತ ಒಂದು ಏನು ಪೋರ್ಟಲ್ ಇದೆ, ಆ ಫ್ರೂಟ್ಸ್ ಪೋರ್ಟಲಲ್ಲಿ ಅವರು ತಮ್ಮ ಹೆಸರನ್ನು ನೋಂದಣಿ ಮಾಡಿಸ್ಕೋಬೇಕು. ಅದು ನೋಂದಣಿ ಮಾಡ್ಕೊಳ್ಳೋವಂಥದ್ದು ಏನು ಭಾಳ ಸುಲಭವಾದ ಪ್ರಕ್ರಿಯೆ. ಅವರಿಗೆ ಕೇವಲ ತಮಗೆ ಆಧಾರ್ ಕಾರ್ಡ್ ಇರ್ಬೋದು ಅಥವಾ ಗುರುತಿನ ಚೀಟಿ ಇರ್ಬೋದು, ಆಮೇಲೆ ಅವ್ರಿಗೆ ಹಿಡುವಳಿ ಏನು ಇರೋದು ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ, ಇದನ್ನಷ್ಟನ್ನು ನಾವು ಅವ್ರಿಗೆ ಕೊಟ್ಟು ಅಲ್ಲಿ ನೋಂದಣಿ ಮಾಡಿಕೊಂಡ್ರೆ ಆಮೇಲೆ ಅವರು ಯಾವ್ಯಾವುದೋ ಸವಲತ್ತುಗಳು ಬೇಕು ಅದಕ್ಕೆ ಅವರು ಅರ್ಜಿನ ಹಾಕೋಕ್ಕೆ ಅನುಕೂಲ ಆಗುತ್ತೆ. ಇದು ಈ ಬಂದ ನಂತರ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಎಲ್ಲ ನಮ್ಮ ಸವಲತ್ತು ಕೊಡೋದಾಗಲಿ ವಿತರಣೆ ಮಾಡೋದಾಗಲಿ ತುಂಬ ಒಂದು ಪಾರದರ್ಶಕತೆಯನ್ನು ಕೂಡ ಇದರಿಂದ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ. ಅಂದರೆ ಈಗ ಇದು ಒಂದು ಫ್ರೂಟ್ಸ್ ತಂತ್ರಾಂಶದಲ್ಲಿ ಅವರು ಅದನ್ನು ನೋಂದಣಿ ಮಾಡಿಸ್ಕೊಂಡು ಅವರ ಯಾವುದೇ ಒಂದು ಸವಲತ್ತಿಗೆ ಅರ್ಜಿ ಪಡೆದುಕೊಂಡಿದ್ದೇ ಆಗಿದ್ದರೆ, ಅಂದರೆ ಬ್ಯಾಂಕ್ ಅದೆಲ್ಲ ಹೇಳಿದ್ವಿ ತಾವು ಆಧಾರ್ಗೆ ಲಿಂಕ್ ಮಾಡಬೇಕು ಎಲ್ಲ ಹೇಳಿದ್ವಿ, ಅಂದರೆ ನೇರ ನಗದು ವರ್ಗಾವಣೆ ಮೂಲಕನೇ ಅವರಿಗೆ ಈ ತರ ಒಂದು ಸಹಾಯಧನ ಅನೇಕ ಯೋಜನೆಗಳು ಇದೆ. ನೇರ ನಗದು ಸಿಗುವಂತ ಯೋಜನೆಗಳು ಇದೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಉಪಕರಣನ ಅವರು ಖರೀದಿ ಮಾಡಿದಾಗ ಅಥವಾ ಪಡೆದುಕೊಂಡಾಗ ಅವ್ರು ಕೇವಲ ತಮ್ಮ ರೈತರ ವಂತಿಕೆಯನ್ನಷ್ಟೇ ಕಟ್ಟಿದ್ರೆ ಸಾಕು. ಸಬ್ಸಿಡಿನ ನಮ್ಮ ನಂತರ ಸರ್ಕಾರ ಕೂಡ ಅದನ್ನ ಸಂಬಂಧಪಟ್ಟ ಸಂಸ್ಥೆಗೆ ರೈತರ ಒಂದು ಒಪ್ಪಿಗೆ ಪಡೆದುಕೊಂಡು ಅವರಿಗೆ ನಾವು ಕೊಡ್ತೀವಿ. ಸರ್, ಈಗ ಮುಂಗಾರು ಹಂಗಾಮು ಒಂದು ಹಂತದಲ್ಲಿ, ಪ್ರಾರಂಭಿಕ ಹಂತದಲ್ಲಿ ತಾವು ಬಿತ್ತನೆ ಬೀಜ ಒಂದು ರೈತರು ಬಿತ್ತನೆ ಬೀಜ ಒಂದು ಬಿತ್ತನೆ ಕಾರ್ಯದಲ್ಲಿ ತೊಡಗಿಕೊಂಡಾಗ ಅವರಿಗೆ ಬಿತ್ತನೆಯ ಬೀಜದ ಒಂದು ವಿತರಣೆ ಮಾಡಬೇಕಾಗುತ್ತೆ. ಇದು ಯಾವ ರೀತಿ ಕೈಗೊಳ್ತಾ ಇದ್ದಾರೆ ಸರ್ ತಾವು ರಾಜ್ಯವ್ಯಾಪಿ? ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಪೂರ್ವ ಮುಂಗಾರಿನಲ್ಲಿ ಸಾಕಷ್ಟು ಇಲ್ಲಿ ತನಕ ಒಂದು ಸುಮಾರು 3 ಲಕ್ಷ ಹೆಕ್ಟೇರ್ನಕ್ಕಿಂತ ಹೆಚ್ಚು ಭಾಗದಲ್ಲಿ ಬಿತ್ತನೆ ಆಗಿದೆ. ಈಗ ಮುಂಗಾರು ಪ್ರಾರಂಭ ಆಗಿರೋದ್ರಿಂದ ಬಿತ್ತನೆ ಕೂಡ ಬರದಿಂದ ಸಾಗಿದೆ. ಮುಖ್ಯವಾಗಿ ನಮ್ಮ ಕೃಷಿ ಇಲಾಖೆಯಲ್ಲಿ ಸುಮಾರು ಒಂದು 742 ರೈತ ಸಂಪರ್ಕ ಕೇಂದ್ರಗಳಿದೆ. ಅದಲ್ಲದೆ ಹೆಚ್ಚುವರಿ ಕೂಡ ನಾವು ಒಂದು ಕೇಂದ್ರಗಳನ್ನು ತೆಗೆದಿದ್ದೀವಿ ಹೆಚ್ಚು ಬೇಡಿಕೆ ಇದ್ದಲ್ಲಿ. ಇಲ್ಲಿ ನಾವು ರೈತರಿಗೆ ಪ್ರಮಾಣಿತ ಬಿತ್ತನೆ ಬೀಜಗಳನ್ನು ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು ಹೇಳಬೇಕಂದ್ರೆ ನಮ್ಮ ಪ್ರತಿ ವರ್ಷ ನಮ್ಮ ರಾಜ್ಯದಲ್ಲಿ 13ರಿಂದ 15 ಲಕ್ಷ ರೈತರಿಗೆ ನಾವು ಈ ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತೀವಿ. ಇದನ್ನು ಸಹಾಯಧನದಲ್ಲಿ ಕೂಡ ಮಾಡ್ತೀವಿ. ಇವರಿಗೆ ತಮಗೆಲ್ಲ ಗೊತ್ತಿರುವ ಹಾಗೆ ಸಾಮಾನ್ಯ ವರ್ಗದ ರೈತರಿಗೆ 50% ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 75% ಸಹಾಯಧನದಲ್ಲಿ ನಾವು ಸುಮಾರು 15 ಬೆಳೆಗಳ ಬಿತ್ತನೆ ಬೀಜಗಳನ್ನು ನಾವು ವಿತರಣೆ ಮಾಡ್ತಿದ್ದೀವಿ. ಇದನ್ನು ಕೂಡ ಅತ್ಯಂತ ಪಾರದರ್ಶಕವಾಗಿ QR ಕೋಡನ್ನು ಅಳವಡಿಸ್ಕೊಳ್ಳೋದ್ರ ಮುಖಾಂತರ ನಾವು ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಒಳ್ಳೆ ಮಾಹಿತಿ ನೀಡಿದ್ದೀರಾ ಸರ್. ಸರ್, ಇವಾಗ ಯಾವುದೇ ಒಂದು ಬೆಳೆಗೆ ಕೀಟ ಮತ್ತು ರೋಗ ಬಾಧೆ ತಪ್ಪಿದ್ದಲ್ಲ. ಹೌದು. ಹಾಗಿದ್ದಲ್ಲಿ ಏನಾದರೂ ಇತ್ತೀಚೆಗೆ ಏನಾದರೂ ನೂತನವಾಗಿ ಏನಾದರೂ ತಂತ್ರಜ್ಞಾನವನ್ನು ಅಂತಂದರೆ, ಈಗ ಹವಾಮಾನ ಮುನ್ಸೂಚನೆ ನಾವು ಏನು ಪಡ್ಕೊಳ್ತೀವೋ ಅದೇ ರೀತಿ ಕೀಟ ಮತ್ತು ರೋಗ ಬಾಧೆ ಬಾಧಿಸುವ ಒಂದು ಮುನ್ಸೂಚನೆ ಆಗಿ ಅಥವಾ ಬರುವ ಸಾಧ್ಯತೆ ಇದ್ದಾಗ ಏನಾದರೂ ನೂತನ ತಂತ್ರಜ್ಞಾನವನ್ನು ಏನಾದರೂ ಅಭಿವೃದ್ಧಿಪಡಿಸಿದ್ದಾರೆ ತಾವು? ಹೌದು. ಇದರಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಮೊದಲಿಂದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಬೆಳೆಗಳಲ್ಲಿ ಏನು ಕೀಟ ರೋಗಗಳು ಬರ್ತಾ ಇದೆ ಅದನ್ನು ಕೂಡ ನಾವು ಸಾಕಷ್ಟು ಮುಂಚಿತವಾಗಿ ನಾವು ರೈತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮನ ಇಟ್ಕೊಂಡಿರ್ತೀವಿ. ಅದಲ್ಲದೆ ಹಿಂದಿನ ಸಾಲಿನಿಂದ ನಾವು ಇಸ್ಯಾಪ್ ಅಂತ ಒಂದು ಹೊಸ ಒಂದು ತಂತ್ರಜ್ಞಾನವನ್ನು ನಾವು ಪರಿಚಯ ಮಾಡಿದ್ದೀವಿ. ಹೋದ ವರ್ಷ ಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ ರೈತರಿಗೆ ನಾವು ಸಲಹೆಗಳನ್ನು ನೀಡಿದ್ದೀವಿ. ಇದರಲ್ಲಿ ರೈತರ ಹೊಲಕ್ಕೆ ನಮ್ಮ ಕ್ಷೇತ್ರದ ಸಿಬ್ಬಂದಿಗಳು ಭೇಟಿ ನೀಡಿ ಈ ಒಂದು ಇಸ್ಯಾಪ್ ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಯಾವ ಕೀಟ ಬಾಧೆ ಇದೆ, ಅದು ಯಾವ ಹಂತದಲ್ಲಿದೆ, ಅಪಾಯಕಾರಿ ಮಟ್ಟದಲ್ಲಿದೆಯಾ ಅಥವಾ ಹತೋಟಿ ಮಾಡ್ಬೋದಾ ಅನ್ನೋದನ್ನು ನಿಖರವಾಗಿ ತಿಳಿಸಿ ಅವರಿಗೆ ಆ ಒಂದು ರೋಗ ಅಥವಾ ಕೀಟನ ಹತೋಟಿ ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ನಿಖರವಾದ ಶಿಫಾರಸನ್ನು ನಾವು ಮಾಡ್ತೀವಿ. ಸ್ಥಳದಲ್ಲೇ ಕೊಡ್ತೀವಿ ಅವರಿಗೆ. ಅವ್ರಿಗೆ SMS ಮುಖಾಂತರನೂ ಹೋಗುತ್ತೆ, ಅವ್ರದ್ದು ವಾಟ್ಸಪ್ಗೆ ಕೂಡ ಹೋಗುತ್ತೆ. ಅದನ್ನು ಅವರು ತಗೊಂಡು ಸಮೀಪದ ರೈತ ಸಂಪರ್ಕ ಕೇಂದ್ರ ಇರ್ಬೋದು ಅಥವಾ ಬೇರೆ ಯಾವ್ದಾದ್ರು ಡೀಲರ್ ಶಾಪ್ಗೆ ಹೋದರೆ ಯಾವುದೇ ಒಂದು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಅವರಿಗೆ ನಷ್ಟ ಆಗದಂತೆ ಯಾವ ರೋಗಕ್ಕೆ ಯಾವ ಕೀಟನಾಶಕ ಬೇಕು ಅಥವಾ ಪೀಡೆನಾಶಕ ಬೇಕು ಅದನ್ನಷ್ಟೇ ಪಡ್ಕೋಬಹುದು. ಮೊಬೈಲ್ ತಂತ್ರಾಂಶದಿಂದನೇ ಇದನ್ನ ನಾವು ಶಿಫಾರಸು ನೀಡ್ತೀವಿ. ಒಳ್ಳೆಯ ಒಂದು ಪ್ರಕ್ರಿಯೆ ಸರ್. ಸರ್, ಒಂದು ಕರೆ ಇದೆ, ಆ ಕರೆ ಸ್ವೀಕರಿಸಿ ಮತ್ತೆ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಸರ್. ಪುಟ್ಟಸ್ವಾಮಿ ಗೌಡರು ಹೊಳೆನರಸೀಪುರದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ಕಾರ ಪುಟ್ಟಸ್ವಾಮಿ ಗೌಡ್ರೆ, ಕೇಳಿ ತಮ್ಮ ಪ್ರಶ್ನೆ. ಗ್ರಾಮ ಅಂತ ಪ್ರಗತಿಪರ ರೈತ. ಹೇಳಿ ಪುಟ್ಟಸ್ವಾಮಿ ಗೌಡ್ರೆ, ನಮಸ್ಕಾರ. ಸರ್, ಇದು ನಮ್ದು ಜಂಟಿ ಖಾತೆ ಇದೆ ಸರ್. ನಾವು 3 ಜನ ಅಣ್ಣ ತಮ್ಮಂದಿರು. ಸರಿ.
ನಾವು 2-3 ತಿಂಗಳಲ್ಲೇ ಅರ್ಜಿ ಹಾಕಿದ್ವಿ. ನಮ್ಮಂತೆ ಖಾತೆ ಆಗಿಲ್ಲ. ನಮ್ಮ ತಾಯಿ ಹೆಸರಲ್ಲಿತ್ತು, ಮತ್ತೆ ಪೋತಿ ಖಾತೆ ಮಾಡಿಸ್ಕೊಂಡ್ವಿ. ತಮ್ಮ ತಾಯಿಯಿಂದ ನಮ್ಮ ಮಕ್ಕಳ ಹೆಸರಿಗೆ ಮಾಡಿಸ್ಕೊಡ್ಬೇಕು, ಒಂದ್ ಸ್ವಲ್ಪ ಲೇಟ್ ಆಗ್ತಾ ಇದೆ, ಪರಿಕರಗಳು ಸಿಗ್ತಾ ಇಲ್ಲ. ನಮ್ಮ ಹತ್ರದ ಸ್ವಪ್ನ ಮೇಡಮ್ ಇದ್ರು, ಅವರು ರಜಾ ಹಾಕಿದ್ದಾರೆ. ನಮ್ಮ ಹಳ್ಳಿ ಮಿಸ್ರು RSTಗೆ ನಾವು ಹೋಗಿದ್ವಿ, ಪರಿಕರಗಳು ಸಿಗ್ತಾ ಇಲ್ಲ. ಅದಕ್ಕೇನಾದ್ರು ಅವಕಾಶ ಮಾಡ್ಕೊಡ್ತಾರಾ? ಇಲ್ಲ ಬೇರೆಯವ್ರ ಹೆಸರಲ್ಲಿ ತಗೊಳಕ್ ಹೋದ್ರೆ ಅವರು ನಮ್ಗೆ ಬೇಕು ಅಂತಾರೆ. ನಮ್ಗೆ ಸ್ಪ್ರಿಂಕ್ಲರ್ ಬೇಕಾಗಿತ್ತು, ಡ್ರಿಪ್ ಬೇಕಾಗಿತ್ತು. ಈ ಅನಾನುಕೂಲಕ್ಕೆ ಏನಾದ್ರು ನಮ್ ಸರ್ ಏನಾದ್ರು ಒಂದು ಅನುದಾನ ಮಾಡ್ಕೊಡ್ತಾರ ಬೇರೆ ಯಾವ ರೀತಿ ಅಂತ ಕೇಳಕ್ ಸಾಹೇಬ್ರು ಅದಕ್ಕೆ ಉತ್ತರ ನೀಡ್ತಾರೆ. ಈಗ ತಾವು ಹೇಳಿದಾಗೆ ಜಂಟಿ ಖಾತೆ ಇದೆ ಅಂತ ಹೇಳಿದ್ದೀರಾ. ತಾವು ಜಂಟಿ ಖಾತೆ ಇದ್ರೂ ಕೂಡ ತಾವು ಫ್ರೂಟ್ಸ್ನಲ್ಲಿ ನೋಂದಣಿ ಮಾಡೋದಕ್ಕೆ ಅವಕಾಶ ಇದೆ. ನಿಮ್ಮ ಒಪ್ಪಿಗೆ ಪಡೆದುಕೊಂಡು ಅದನ್ನ ಭಾಗ ಎಷ್ಟೆಷ್ಟು ಭಾಗ ಯಾರ್ಯಾರಿಗೆ ಅಂತ ಅದನ್ನ ಮಾಡಿಕೊಂಡು ಫ್ರೂಟ್ಸ್ ತಂತ್ರಾಂಶದಲ್ಲಿ ಅದನ್ನ ತಾವು ನೋಂದಣಿ ಮಾಡಿಕೊಂಡು ಅರ್ಜಿ ಹಾಕಕ್ಕೆ ಅವಕಾಶ ಇದೆ. ತಾವು ಏನು ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅಲ್ಲಿ ನೀವು ನೋಂದಣಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ರೈತರಿಗೆ ಒಳ್ಳೆಯ ಒಂದು ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ, ಸರ್ ಈಗ ನಾವು ಒಂದು ಮುನ್ಸೂಚನೆ ಬಗ್ಗೆ ಮಾತಾಡಬೇಕಾದ್ರೆ ಈಗ ಕೀಟ ಮತ್ತು ರೋಗ ಬಾಧೆಯ ಬಗ್ಗೆ ಒಂದು ತಂತ್ರಜ್ಞಾನ ಒಳ್ಳೆಯದಿದೆ, ಅದನ್ನು ಅಳವಡಿಸ್ಕೊಳ್ತಿದೆ. ಹೀಗೆ ಈ ಹವಾಮಾನ ಒಂದು ಮುನ್ಸೂಚನೆಯಾಗಿ ಏನಾದರೂ ಮಾಹಿತಿಯನ್ನು ನೀಡಲಾಗ್ತಿದೆ ಸರ್ ರೈತರಿಗೆ ಕಾಲಕಾಲಕ್ಕೆ? ಹವಾಮಾನ ಮುನ್ಸೂಚನೆಗಾಗಿ ತಮಗೆಲ್ಲ ಗೊತ್ತಿರೋ ಹಾಗೆ KSNDMC ಅಂತ ಒಂದು ಸಂಸ್ಥೆ ಇದೆ. ಅವರು ಈ ಒಂದು ಹವಾಮಾನ ಮುನ್ಸೂಚನೆ, ಎಷ್ಟು ಮಳೆ ಪ್ರಮಾಣ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನಿಖರವಾಗಿ ಕೊಡ್ತಾರೆ. ರಾಜ್ಯಾದ್ಯಂತ ಇದನ್ನ ಉಪಯೋಗಿಸ್ಕೊಳ್ತಿದ್ದಾರೆ ಸಾಕಷ್ಟು ರೈತರು. ಇದು ವರುಣ ಮಿತ್ರ ಅಂತ ಅವ್ರದ್ದು ಒಂದು ಟೋಲ್ ಫ್ರೀ ನಂಬರ್ ಕೂಡ ಇದೆ. ಅಲ್ಲಿ ಅವರು ನೋಂದಣಿ ಮಾಡಿಕೊಂಡು ಅವರು ಒಂದ್ಸಲ ನೋಂದಣಿ ಮಾಡಿಕೊಂಡ್ರೆ ಅಲ್ಲಿ ಅವ್ರಿಗೆ ಯಾವ ರೈತರು ಯಾವ ಪ್ರದೇಶದಿಂದ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆಮೇಲೆ ಫೋನ್ ಮಾಡಿ ಅಥವಾ ದೂರವಾಣಿ ಮುಖಾಂತರ ಅವರು ಮುಂದಿನ ಬರುವಂತ ಮುನ್ಸೂಚನೆಗಳನ್ನ ಕೂಡ ಅಲ್ಲಿ ವರುಣ ಮಿತ್ರದಿಂದ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಮತ್ತೆ ಅದೇ ರೀತಿ ಏನಾದರೂ ನಿಮಗೆ ಕರೆ ಕೇಂದ್ರಗಳೇನಾದ್ರು ಇದಾವ ಈ ಮಾಹಿತಿ ನೀಡೋದಕ್ಕೆ ರೈತರಿಗೆ? ಇದರ ಬಗ್ಗೆ ಇದು ತಾವು ಕೇಳಿದ ಒಳ್ಳೆಯದು ಪ್ರಶ್ನೆ. ಇದು ಈ ತಾಂತ್ರಿಕ ಮಾಹಿತಿಗಳನ್ನು ಪಡೆದುಕೊಳ್ಳಕ್ಕೆ ಅಥವಾ ಈ ನಮ್ಮ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನ ಪಡೆದುಕೊಳ್ಳೋದಕ್ಕೆ ಅಥವಾ ಕೆಲವು ನಗದು ಬರುವಂಥ ಯೋಜನೆಗಳಿದೆ, ಅದರಲ್ಲಿ ಮಾಹಿತಿ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ರೈತ ಕರೆ ಕೇಂದ್ರ ಇದೆ. ನಮ್ಮ ರಾಜ್ಯ ಕೃಷಿ ಇಲಾಖೆಯಲ್ಲಿ ರೈತ ಕರೆ ಕೇಂದ್ರ ಇದೆ. ಇಲ್ಲಿಗೂ ಕೂಡ ಅವರು ದೂರವಾಣಿ ಮುಖಾಂತರ ಕರೆ ಮಾಡಿಬಿಟ್ಟು ಮಾಹಿತಿನ ಪಡ್ಕೋಬಹುದು. ಅದರದ್ದು ನಂಬರ್ ಕೂಡ ತಮಗೆಲ್ಲ ಚಿರಪರಿಚಿತ ಇದೆ ಸಾಕಷ್ಟು ಜನರಿಗೆ. ಅದು 1800-425-3553 ಈ ಒಂದು ನಂಬರ್ಗೆ ತಾವು ದೂರವಾಣಿ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಹಿಂದಿನ ಸಾಲಿನಿಂದ ಹೆಚ್ಚಾಗಿ ನಾವು ರೈತರು ಇದಕ್ಕೆ ಕರೆ ಮಾಡಿ ಮಾಹಿತಿ ಪಡ್ಕೊಳ್ಳೋದನ್ನ ನೋಡಿದ್ದೀವಿ. ರೈತರು ಸಾಕಷ್ಟು ಇದರಿಂದ ಲಾಭಗಳು ಪಡೆದಿದ್ದಾರೆ. ಮತ್ತೊಂದು ಕರೆ ಕೇಂದ್ರ ಏನಾದ್ರು ಇದೆಯಾ ಸರ್? ಈಗ ಸರ್ ಒಂದು ಕರೆ ಇದೆ, ಅದನ್ನು ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ ನಾವು. ನಾಗರಾಜು ಅನ್ನೋರು ಮಧುಗಿರಿಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ನಮಸ್ಕಾರ. ನಮಸ್ಕಾರ ನಾಗರಾಜ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ಸರ್, ನಾನು ಮಧುಗಿರಿಯಿಂದ ಮಾತಾಡ್ತಾ ಇದ್ದೇನೆ. ಗೊತ್ತಾಯ್ತು, ಕೇಳಿ. ಏನಿಲ್ಲ, ನಾನು ಈಗ ಎಲ್ಲಾ ರೈತರು ವಿದ್ಯಾವಂತರಾಗಿರಲ್ಲ. ಪ್ರತಿ ಏನೋ ಇದು ಇನ್ಫಾರ್ಮೇಶನ್ ಕೃಷಿಗೆ ಸಂಬಂಧಪಟ್ಟಂತ ಪರಿಕರಗಳ ಯೋಜನೆಗಳಾಗಲಿ, ಇದು ಒಬ್ಬ ಫೀಲ್ಡ್ ಆಫೀಸರ್, ಅಗ್ರಿಕಲ್ಚರ್ ಫೀಲ್ಡ್ ಆಫೀಸರ್ ಒಂದು ಪಂಚಾಯತಿಗೆ 15 ಅದು 20 ದಿನಕ್ಕೆ ಒಂದು ಬಂದು ನಿಮ್ಮ ಅವೈಲಬಿಲಿಟಿ ಏನೇನು ಅನುಕೂಲಗಳಿದ್ದಾವೆ ಅಥವಾ ಪಂಚಾಯತಿ ಬೋರ್ಡ್ ಅಲ್ಲಿ ಡಿಸ್ಪ್ಲೇ ಮಾಡಬಹುದು. ಅಥವಾ ಅವ್ರು ಬಂದು ನಮ್ಗೆ ಒಂದು ಕ್ಲಾಸ್ ಅಲ್ಲಿ 1 ತಿಂಗಳು ತಗೊಂಡ್ರೆ ಎಲ್ಲಾರ್ಗು ರೈತರಿಗೆ ವಿದ್ಯಾವಂತರು ತಿಳಿದವರು ಇರ್ತಾರೆ, ತಿಳಿದವರು ಇರ್ತಾರೆ, ಅವ್ರಿಗೆಲ್ಲ ಗೊತ್ತಾಗಿ ಮಾಡಿರ್ತಾರೆ. ಅದು ಹೌದು, ಪ್ರತಿ ಒಂದು ಪಂಚಾಯತಿಗೆ. ಸರಿ, ತಮ್ಮ ಪ್ರಶ್ನೆ ಸ್ವೀಕರಿಸಿದೀವಿ, ಅದ ವ್ಯವಸ್ಥೆ ಮಾಡ್ತೀವಿ. ಅದಲ್ಲದೇನೆ ಈಗ ಸಾಹೇಬ್ರು ಹೇಳಿದ್ರು ನಮ್ಮಲ್ಲಿ ರೈತ ಕರೆ ಕೇಂದ್ರ ಇದೆ, ಅದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಅದು ಕಾರ್ಯನಿರ್ವಹಿಸ್ತಾ ಇದೆ. ಅದು ಕರೆ ಮಾಡುವ ಮುಖಾಂತರ ತಗೋಬಹುದು, ಅಥವಾ ರೈತ ಸಂಪರ್ಕ ಕೇಂದ್ರಗಳು ಏನಿದೆ ಹೋಬಳಿ ಮಟ್ಟದಲ್ಲಿ ಅಲ್ಲೂ ಹೋಗ್ಬೋದು. ಅಲ್ಲಿ ಬೋರ್ಡ್ಗಳೇ ಹಾಕಿರ್ತೇವೆ, ಚಾರ್ಟ್ಗಳು ಹಾಕಿರ್ತೀರಿ, ನಾವು ಏನೇನು ಯಾವ್ಯಾವ ಪರಿಕರಗಳಿದಾವೆ, ಯಾವ್ಯಾವ ಯೋಜನೆಗಳಿದೆ ಅಂತ ಹೇಳಿ ಅಲ್ಲಿ ಮಾಹಿತಿನೂ ಸಿಗುತ್ತೆ. ಆದರೂ ನಿಮ್ಮ ಸಲಹೆಯನ್ನು ತಗೊಂಡು ಅದನ್ನು ನಾವು ವ್ಯವಸ್ಥೆ ಮಾಡೋದಕ್ಕೆ ಈ ಸಂದರ್ಭದಲ್ಲಿ ರೈತರಿಗೆ ಯಾರು ತರಬೇತಿ ಬೇಕು ಅಥವಾ ಮಾಹಿತಿ ಬೇಕು ಅನ್ನೋರು ಈಗ ಎಲ್ಲ ಜಿಲ್ಲೆಗಳಲ್ಲಿ ಬಹುತೇಕ 23 ಜಿಲ್ಲೆಗಳಲ್ಲಿ ಈಗ ಬಹುಶಃ ಇವರು ಹಾಸನದಿಂದ ಫೋನ್ ಮಾಡಿದ್ದಾರೆ. ಅಲ್ಲಿ ಅರ್ಕುಲ್ಗೋಡಲ್ಲಿ ನಮ್ಮ ಜಿಲ್ಲಾ ಕೃಷಿ ತರಬೇತಿ ಮಧುಗಿರಿ ಅದರ ತುಮಕೂರಲ್ಲೂ ಕೂಡ ಈ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಇದೆ. ಅಲ್ಲಿ ಕೂಡ ಅವರ ಹೆಸರು ನೋಂದಣಿ ಮಾಡಿಕೊಂಡು ಬೇರೆ ಬೇರೆ ರೀತಿಯ ತರಬೇತಿಗಳಾಗುತ್ತೆ ಉಚಿತವಾಗಿ. 3 ದಿವಸದ್ದು ತರಬೇತಿ ಇರ್ಬೋದು, 5 ದಿವಸ ತರಬೇತಿ ಅಥವಾ ಒಂದಿನ ತರಬೇತಿ ಕೂಡ ಇರುತ್ತೆ. ಈ ತರಬೇತಿನ ಅವರು ಪಡ್ಕೊಂಡ್ರೆ ಅವ್ರಿಗೆ ಬೇಕಾಗಿರುವಂಥ ಮಾಹಿತಿಗಳನ್ನು ಸಿಗುತ್ತೆ.
ಸರಿ ಸರ್. ಈಗ ಕೃಷಿ ಭಾಗ್ಯ ಯೋಜನೆ ಅನ್ನೋ ಬಗ್ಗೆ ಚರ್ಚೆ ಮಾಡಬೇಕು ಅಂತಂದರೆ ಹಿಂದಿನ ಸ್ವಲ್ಪ ಮಧ್ಯ ಇದಾಗಿತ್ತು ಅದು ಕೃಷಿ ಭಾಗ್ಯ ಯೋಜನೆ, ಮತ್ತೆ ಈಗ ಕೃಷಿ ಚಾಲ್ತಿಯಲ್ಲಿದೆ ಅದು. ಹೌದು. ಸೊ ಈ ಕೃಷಿ ಭಾಗ್ಯ ಯೋಜನೆ ಈಗ ರಾಜ್ಯ ವ್ಯಾಪಿ ಅಂತ ತಗೊಂಡಾಗ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಸರ್? ಯಾವ ಭಾಗಕ್ಕೆ ಏನಾದರೂ ಸೀಮಿತವಾಗಿದೆಯಾ ಅಥವಾ ರಾಜ್ಯವ್ಯಾಪಿ ಕೃಷಿ ಭಾಗ್ಯ ಯೋಜನೆ ನಡೀತಾ ಇದೆ? ಏನು ಘಟಕಗಳನ್ನು ನೀಡಲಾಗ್ತದೆ ಇದರಲ್ಲಿ? ಇದು ಕೃಷಿ ಭಾಗ್ಯ ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ವರ್ಷದಿಂದ ಮತ್ತೆ ಪುನರಾರಂಭಗೊಂಡಿದೆ. ಈ ಮುಂಚೆ ಕೂಡ ಸಾಕಷ್ಟು ಯಶಸ್ವಿಯಾಗಿ ಅನುಷ್ಠಾನ ಮಾಡಲಾಗಿತ್ತು. ಅದು ಪ್ರಾರಂಭದಲ್ಲಿ ಕೇವಲ ಮಳೆ ಆಶ್ರಿತ ಪ್ರದೇಶಕ್ಕೆ ಇದನ್ನು ಅಂದರೆ 106 ತಾಲೂಕುಗಳಿಗೆ ಇದನ್ನು ಸೀಮಿತವಾಗಿ ಪ್ರಾರಂಭ ಮಾಡಿದ್ವಿ 1 ವರ್ಷ. ತದನಂತರ ಅನೇಕ ರಾಜ್ಯದಿಂದ ಎಲ್ಲ ಭಾಗದ ರೈತರು ತಮಗೂ ಕೂಡ ಈ ಒಂದು ಪ್ರಯೋಜನ ಪಡೆದುಕೋಬೇಕು ಅನ್ನೋದು ಒಂದು ಅವ್ರದ್ದು ಒಂದು ಆಸೆ ಇತ್ತು. ಅದಕ್ಕೋಸ್ಕರ ಇದನ್ನು ರಾಜ್ಯವ್ಯಾಪಿ ಆಗಿ ಇದನ್ನು ನಾವು ವಿಸ್ತರಣೆ ಮಾಡಿದ್ದೀವಿ. ಈಗ ರಾಜ್ಯದಲ್ಲಿರುವ ಎಲ್ಲ ಜಿಲ್ಲೆಗಳ ಎಲ್ಲ ಭಾಗದ ರೈತರು ಕೂಡ ಇದರದ ಒಂದು ಪ್ರಯೋಜನನ ಪಡ್ಕೋಬೋದು. ತಮಗೆ ಗೊತ್ತಿರುವ ಹಾಗೆ ಕೃಷಿ ಭಾಗ್ಯದಲ್ಲಿ ಮುಖ್ಯವಾಗಿ ಕೃಷಿ ಹೊಂಡ ಇರುತ್ತೆ, ಪಾಲಿಥೀನ್ ಹೊದಿಕೆ, ಆಮೇಲೆ ಅದಕ್ಕೆ ನೀರೆತ್ತೋದಕ್ಕೆ ಮೋಟಾರು, ಸ್ಪ್ರಿಂಕ್ಲರು ಅಥವಾ ಡ್ರಿಪ್ ಇರ್ಬೋದು. ಆಮೇಲೆ ಮುಖ್ಯವಾಗಿ ಈ ತಂತಿ ಬೇಲಿಯನ್ನು ಕೂಡ ಅಳವಡಿಸೋದಕ್ಕೆ ಅವಕಾಶ ಇದೆ. ಇದು ಸುಮಾರು ಸಾಮಾನ್ಯ ವರ್ಗದ ರೈತರಿಗೆ 80% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತರಿಗೆ 90% ಸಹಾಯಧನದಲ್ಲಿ ಇದು ಸಿಗುತ್ತೆ. ಇದರದ್ದು ಕೂಡ ಲಾಭವನ್ನು ಅನೇಕ ಜನ ಪಡೆದುಕೊಂಡಿದ್ದಾರೆ. ಇದನ್ನು ಒಂದು ಮಳೆಗಾಲದಲ್ಲಿ ಒಂದು ನೀರನ್ನು ಸಂಗ್ರಹಣೆ ಮಾಡಿ ತದನಂತರ ಮುಂದಿನ ಬೆಳೆಗಾದರೂ ಉಪಯೋಗಿಸ್ಕೋಬೋದು, ಅಥವಾ ರಕ್ಷಣಾತ್ಮಕ ಇಳುವರಿಯಾಗಿ ಏನಾದರೂ ಡ್ರೈ ಸ್ಪೆಲ್ ಅಥವಾ ಮಳೆ ಇಲ್ಲದೆ ಇರುವ ಟೈಮಲ್ಲಿ ಕೂಡ ಸಮಯದಲ್ಲಿ ಇದನ್ನು ಉಪಯೋಗಿಸ್ಕೋಬೋದು. ಹೌದು ಸರ್, ಒಳ್ಳೆಯ ಒಂದು ಯೋಜನೆ ಸರ್ ಇದು. ನಾವು ಈ ಒಂದು ಪೀಠಿಕೆ ನೀಡಬೇಕಾದ್ರೆ ಕೃಷಿ ಕಾರ್ಮಿಕರ ಕೊರತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇತ್ತೀಚೆಗಂತೂ ತುಂಬ ಕೃಷಿ ಕಾರ್ಮಿಕರ ಕೊರತೆ ಎದ್ದು ಕಾಣ್ತಾ ಇದೆ. ಎಲ್ಲರೂ ಹಳ್ಳಿಯಿಂದ ಎಲ್ಲ ಓದೋದಕ್ಕೆ ವಿದ್ಯಾಭ್ಯಾಸಕ್ಕೆ ವಲಸೆ ಹೋಗ್ತಾ ಇದ್ದಾರೆ. ಸೊ ಹೀಗಿದ್ದಲ್ಲಿ ಈ ಒಂದು ಕೃಷಿ ಕಾರ್ಮಿಕರ ಕೊರತೆ ನೀಡೋದಕ್ಕೆ ಕೃಷಿ ಯಾಂತ್ರೀಕರಣ ಒಂದು ಬಹಳ ಪ್ರಮುಖವಾದ ಯೋಜನೆ ಕೃಷಿ ಇಲಾಖೆದು. ಸೊ ಈ ಒಂದು ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಯಾವ ಸವಲತ್ತುಗಳು ನೀಡಲಾಗ್ತಾ ಇದೆ ಸರ್? ತಾವು ಹೇಳಿದಾಗೆ ಇವಾಗ ಕಾರ್ಮಿಕರ ಕೊರತೆ ಕೂಡ ಸಾಕಷ್ಟು ನಮ್ಮ ಹಳ್ಳಿ ಭಾಗದಲ್ಲಿ ಕಾಡ್ತಾ ಇದೆ. ಈಗ ಕೃಷಿ ಯಾಂತ್ರೀಕರಣ ಮಾಡಲೇಬೇಕಾಗಿದೆ. ಯಾಕೆಂದರೆ ಕೃಷಿ ಯಾಂತ್ರೀಕರಣ ಇಲ್ಲದೆ ಈಗ ಬೇಸಾಯ ಮಾಡೋದು ಭಾಳ ಕಷ್ಟ. ಅದಕ್ಕೋಸ್ಕರ ನಮ್ಮ ಇಲಾಖೆಯಲ್ಲಿ ಎಲ್ಲ ಭೂಮಿ ಸಿದ್ಧತೆಯಿಂದ ಹಿಡಿದುಕೊಂಡು ನಾಟಿ ಮಾಡುವ ಯಂತ್ರಗಳಿಂದ ಹಿಡಿದುಕೊಂಡು ಸುಮಾರು 57 ವಿವಿಧ ಉಪಕರಣಗಳನ್ನು ನಾವು ರೈತರಿಗೋಸ್ಕರ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಇದನ್ನು ಸಾಮಾನ್ಯ ವರ್ಗದ ರೈತರಿಗೆ 50% ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ 90% ಒಂದು ಸಹಾಯಧನವನ್ನು ಕೊಡ್ತೀವಿ. 1 ಲಕ್ಷಕ್ಕೆ ಮಿತಿ ಒಳಪಟ್ಟಿದೆ. ಆದರೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸಣ್ಣ ಟ್ರ್ಯಾಕ್ಟರ್ ಕೊಂಡಾಗ ಇದನ್ನು 3 ಲಕ್ಷದವರೆಗೆ ಸಹಾಯಧನವನ್ನು ನೀಡಲಾಗ್ತಾ ಇದೆ. ಒಳ್ಳೆಯ ಒಂದು ಇದರದ್ದು ಮುಂದುವರಿದ ಭಾಗ ಅಂತ ಹೇಳಬೇಕು ಅಂತ ಹೇಳಿದ್ರೆ ಇದರದ್ದು ಹೈಟೆಕ್ ಹಾರ್ವೆಸ್ಟರ್ ಹಬ್ ಅಂತ ಒಂದು ಪ್ರಾರಂಭವಾಗಿದೆ. ಹೊಸ ಯೋಜನೆ 2 ವರ್ಷ ಆಯ್ತು ಈಗ ಅನುಷ್ಠಾನ ಮಾಡಿ. ಇದರಲ್ಲೂ ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ ಕಬ್ಬು ಕಟಾವು ಯಂತ್ರ ಸಾಕಷ್ಟು ಬೇಕಾಗಿದೆ. ಯಾಕೆಂತ ಹೇಳಿದ್ರೆ ಕಬ್ಬು ಕಟಾವು ಮಾಡೋದಕ್ಕೆ ನಾವು ನೆರೆ ರಾಜ್ಯದ ಕಾರ್ಮಿಕರ ಮೇಲೆ ಅವಲಂಬಿತರಾಗಿದ್ವಿ. ಸೊ ಇದನ್ನ ಕೂಡ ನಾವು ಸುಮಾರು 40% ಸಾಮಾನ್ಯ ವರ್ಗದ ರೈತರಿಗೆ, 50% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಸುಮಾರು 50 ಲಕ್ಷದವರೆಗೆ ಇದನ್ನ ನಾವು ಸಹಾಯಧನದಲ್ಲಿ ಕೊಡ್ತೀವಿ. ಸುಮಾರು 50 ಲಕ್ಷದವರೆಗೆ ಒಂದು ಉಪಕರಣಕ್ಕೆ ಸಹಾಯಧನ ಕೊಡುವಂಥದ್ದು ಬಹುಶಃ ಕೊಡುವಂಥ ರಾಜ್ಯಗಳಲ್ಲಿ ಕರ್ನಾಟಕನೇ ಮುಂಚೂಣಿಲಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದಲ್ಲದೆ ಕಂಬೈನ್ಡ್ ಹಾರ್ವೆಸ್ಟರ್ ಅಂತ ತಮಗೆ ಗೊತ್ತಿರಬಹುದು, ಅದನ್ನು ಕೂಡ ಸಹಾಯಧನದಲ್ಲಿ. ಕಂಬೈನ್ಡ್ ಹಾರ್ವೆಸ್ಟರ್ ಅಂದ್ರೆ ಭತ್ತಕ್ಕೆ ಕಟಾವು ಮಾಡೋದು. ಹೌದೌದು, ಬೇರೆ ಬೇರೆ ಬೆಳೆಗೆ ಉಪಯೋಗಿಸ್ಕೋಬಹುದು. ರಾಗಿ ಇರ್ಬೋದು, ಭತ್ತ ಇರ್ಬೋದು, ತೊಗರಿ ಇರ್ಬೋದು, ಇದನ್ನೆಲ್ಲ ಉಪಯೋಗಿಸ್ಕೋಬಹುದು ಅದರಲ್ಲಿ. ಸರ್, ಒಂದು ಕರೆ ಇದೆ. ದಾಸಪ್ಪ ಅನ್ನೋರು ಕರೆ ಮಾಡ್ತಾ ಇದ್ದಾರೆ. ಹಲೋ. ದಾಸಪ್ಪರೇ ನಮಸ್ತೆ. ಸರ್, ನಮ್ದು ದಂಡಕೋಟೆಗೆ ಸರ್ ಹೆಚ್ಚಿಗೆ ಬಂದು 3 ತಿಂಗಳ ಸರ್ ದಂಡಕೋಟೆಗಾಗಿ ಅವರು GPS ಮಾಡೋದೇ ಬರ್ತಿಲ್ಲ. ಇವತ್ತು ಬರ್ತೀವಿ, ಅಲ್ಲ, ತಮ್ಮ ಪ್ರಶ್ನೆಗಳ ದನದ ಕೊಟ್ಟೆ ಏನು ಕೇಳಿದ್ರೆ ಇನ್ನೊಂದು ಸ್ವಲ್ಪ ನಿಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಆನಿದ್ರೆ ಇನ್ನೊಂದ್ಸರಿ ಕೇಳಿ ಪ್ರಶ್ನೆ. ಸರ್, ನಮ್ದು ಆಗಿ ಸರ್ ಲೀಸ್ಟ್ ಇದೆ ಸರ್. ನಮ್ದು ಲೀಸ್ಟ್ ಬಂದಿ ಸರ್ ದನದ ಕೊಟ್ಟಿಗೆ. ದನದ ಕೊಟ್ಟಿಗೆ? ಹ್ಞೂ ಸರ್. ಹಾ, ಸರಿ. ಅವರು 4 ತಿಂಗಳ ಬಂದು ನಮ್ ಲೀಸ್ಟ್
ಅದ್ರಲ್ಲಿ ಏನ್ ಬೇಕು ನಿಮಗೆ? ದನದ ಕೊಟ್ಟಿಗೆ ಪಶುಸಂಗೋಪನಾ ಇಲಾಖೆ ಸಂಬಂಧಪಟ್ಟಿದ್ದು. ಒಬ್ಬರು ಬರ್ತಿಲ್ಲ ಅವರು ಅಷ್ಟೆಲ್ಲ ಬರ್ತಿಲ್ಲ. ಹಾ ಹಾ ಇದು ಸರ್ ಕೇಳಿದ್ರೆ ಕಂಪನಿ ಹೋಗ್ರಿ ಅಂತಾರೆ. ಕಂಪನಿ ಹೋದ್ರೆ ಅವತ್ತು ಹೋಗ್ತಾರೆ ಸರ್ ನಾವು ರೈತರು. ಆಯ್ತು. ಈಗ ದನದ ಕೊಟ್ಟಿಗೆ ಬಗ್ಗೆ ಕೇಳ್ತಾ ಇದ್ದೀರಾ. ಇದು ತಮಗೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ದನದ ಕೊಟ್ಟಿಗೆ ನಮ್ಮ ಕೃಷಿ ಇಲಾಖೆ ವ್ಯಾಪ್ತಿಗೆ ಬರುವಂತದ್ದಲ್ಲ. ಆದರೂ ತಮ್ಮ ಒಂದು ದೂರವಾಣಿ ಏನು ಸಂಖ್ಯೆ ಇದೆ ಅದನ್ನು ತಕೊಂಡು ಸಂಬಂಧಪಟ್ಟ ಇಲಾಖೆಗೆ ನಾವು ತಿಳಿಸ್ತೀವಿ ಇದನ್ನು. ಪಶುಸಂಗೋಪನಾ ಇಲಾಖೆ. ಹೌದು ಸರ್. ಅದೇ ಸರ್, ತಾವು ಈಗ ಅದು ಹೇಳ್ತಾ ಇದ್ರಿ, ಈಗ ಸೂಕ್ಷ್ಮ ನೀರಾವರಿ ಯೋಜನೆ ಅಂತ ಒಂದಿದೆ. ಅಂದ್ರೆ ಕೃಷಿ ಯಾಂತ್ರೀಕರಣದಲ್ಲಿ ಮುಂದುವರೆದ ಭಾಗ ಹೈಟೆಕ್ ಹಾರ್ವೆಸ್ಟರ್ ಹೇಳ್ತಾ ಇದ್ದಾರೆ. ಹೌದು. ಅದರಲ್ಲೇ ಈಗ ಕೃಷಿ ಸಂಸ್ಕರಣೆ ಮೌಲ್ಯವರ್ಧನೆ ಬಗ್ಗೆನೂ ಇದರಲ್ಲೇ ಬರುತ್ತೆ ಸರ್. ಹೌದು. ಅದರಲ್ಲಿ ಏನೇನಿದೆ, ಯಾವ್ದಿದೆ ಅದರಲ್ಲಿ ತಮಗೆಲ್ಲ ಗೊತ್ತಿರುವಂತೆ ಈಗಾಗಲೇ ನಾನು ಹೇಳಿದ್ದೀನಿ, ಕೇವಲ ನಾವು ಒಂದು ಯಾವುದೇ ಒಂದು ಆಹಾರ ಧಾನ್ಯ ಬೆಳೆ ಇರ್ಬೋದು ಅಥವಾ ಎಣ್ಣೆಕಾಳು ಬೆಳೆ ಇರ್ಬೋದು, ಇದನ್ನ ಅಷ್ಟೇ ಬೆಳೆದು ಹಾಗೆ ನಾವು ಮಾರುಕಟ್ಟೆಯಲ್ಲಿ ಕೊಟ್ಟರೆ ರೈತರಿಗೆ ಹೆಚ್ಚಾಗಿ ಒಂದು ಆದಾಯ ಸಿಗೋದಿಲ್ಲ. ಅದನ್ನ ಸಂಸ್ಕರಣೆಗೆ ಒಳಪಡಿಸಿ ಮೌಲ್ಯವರ್ಧನೆ ಮಾಡಿದ್ರೆ ರೈತರಿಗೆ ಜಾಸ್ತಿ ಒಂದು ಆದಾಯ ಸಿಗುವಂತ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಬೇಕಾಗಿರುವಂತ ಈ ಒಂದು ಕೃಷಿ ಸಂಸ್ಕರಣೆ ಮಾಡಲಿಕ್ಕೆ ಬೇಕಾಗಿರುವಂತ ಅನೇಕ ಒಂದು ಯಂತ್ರೋಪಕರಣಗಳನ್ನು ಕೂಡ ನಾವು ಸಹಾಯಧನದಲ್ಲಿ ನೀಡ್ತಿದ್ದೀವಿ. ಅದಲ್ಲದೆ PMFME ಅಂತ ತಮಗೆ ಗೊತ್ತಿರಬಹುದು. PMFME ಅಂತ ಅದು ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ. ಅದರಲ್ಲೂ ಕೂಡ 35% ಸಹಾಯಧನ ಕೇಂದ್ರ ಸರ್ಕಾರ ಕೊಟ್ಟರೆ ರಾಜ್ಯ ಸರ್ಕಾರ ಅದ್ರ ಮೇಲೆ ಇನ್ನೂ 15% ಹಾಕಿ 50% ಸಹಾಯಧನದಲ್ಲಿ ಅನೇಕ ಒಂದು ಯಂತ್ರೋಪಕರಣಗಳು ಯಾವುದು ಮೌಲ್ಯವರ್ಧನೆ ಮಾಡೋದಕ್ಕಿರ್ಬೋದು ಅಥವಾ ಸಂಸ್ಕರಣೆ ಮಾಡೋದಕ್ಕಿರ್ಬೋದು ಅದನ್ನ ನಾವು ಸಹಾಯಧನದಲ್ಲಿ ರೈತರಿಗೆ ಕೊಡ್ತಾ ಇದ್ದೀವಿ. ಸರ್, ಮತ್ತೊಂದು ಕರೆ ಇದೆ. ರೋಹಿತ್ ಅನ್ನೋರು ತುರುವೇಕೆರೆಯಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ. ರೋಹಿತ್ ಅವರೇ ನಮಸ್ತೆ. ಸರ್, ನಮ್ಮ ಹೆಸರು ರೋಹಿತ್ ಅಂದ್ಬಿಟ್ಟು. ಗೊತ್ತಾಯ್ತು, ಹೇಳಿ, ಪ್ರಶ್ನೆ ಕೇಳಿ ಸರ್. ಈ ಕೃಷಿ ಬಗ್ಗೆ ಯೋಜನೆಯಲ್ಲಿ ನಮ್ಗೆ ಏನೇನು ಸೌಲಭ್ಯಗಳಿಂದ ತಿಳಿಸ್ಕೊಡ್ಬೋದಾ ಸರ್? ಈಗಲೇ ಹೇಳಿದ್ರು ಸಾಹೇಬ್ರವರು, ಮತ್ತೊಮ್ಮೆ ಹೇಳ್ತಾರೆ ತಗೊಳ್ಳಿ ಸರ್. ಮತ್ತೊಮ್ಮೆ ಹೇಳ್ತೀನಿ. ಈಗ ತಾನೇ ಹೇಳಿದ್ದೀನಿ, ಕೃಷಿ ಭಾಗ್ಯದಲ್ಲಿ ಮುಖ್ಯವಾಗಿ ತಮಗೆ ಒಂದು 5 ವಿಧದ ಒಂದು ಕೃಷಿ ಹೊಂಡ, 5 ವಿನ್ಯಾಸ ಇರುವ ಅಥವಾ 5 ಡೈಮೆನ್ಷನ್ ಇರುವ ಕೃಷಿ ಹೊಂಡಗಳು ಇದೆ. ಅದು ತಮಗೆ ಎಷ್ಟು ಜಮೀನಿದೆ ಅದ್ರ ಮೇಲೆ ಅದು ಅವಲಂಬನೆ ಆಗಿದೆ. ಅದು 10x10 ಹಿಡಿದು 21x21 ಇಲ್ಲಿ ದೊಡ್ಡದು ಇರುವಂತದ್ದು ಒಂದು ಕೃಷಿ ಹೊಂಡಗಳನ್ನು ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದಲ್ಲದೆ ಅದನ್ನ ಪಾಲಿಥೀನ್ ಹೊದಿಕೆ ಅದನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಅದರಲ್ಲಿ ಅವಕಾಶ ಇದೆ. ಮತ್ತು ಕ್ಷೇತ್ರ ಬದುನು ಕೂಡ ತಾವು ಮಾಡ್ಬೋದು. ಯಾಕಂತ ಹೇಳಿದ್ರೆ ಮುಖ್ಯವಾಗಿ ಈ ಮಳೆ ಬಂದಾಗ ಮಳೆ ನೀರನ್ನು ನಾವು ಹಿಡಿದಿಟ್ಕೊಳ್ಳುವಂಥ ಒಂದು ಯೋಜನೆ ಇದಾಗಿದೆ. ತದನಂತರ ಇದರಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಆ ಒಂದು ನೀರನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂಥ ಡೀಸೆಲ್ ಪಂಪ್ ಸೆಟ್ ಇರ್ಬೋದು ಅಥವಾ ಸ್ಪ್ರಿಂಕ್ಲರ್ ಅಥವಾ ಡ್ರಿಪ್ಪನ್ನು ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಸಹಾಯಧನದಲ್ಲಿ ಅವಕಾಶ ಇದೆ. ಮುಖ್ಯವಾಗಿ ಏನು ಈ ಒಂದು ಕೃಷಿ ಹೊಂಡನ ಮಾಡಿದ ನಂತರ ಅಲ್ಲಿ ನಮ್ಮ ಜಾನುವಾರುಗಳಿರ್ಬೋದು ಅಥವಾ ರೈತರು ಇರ್ಬೋದು, ಅದರಲ್ಲಿ ಒಂದು ಸುರಕ್ಷತೆಗಾಗಿ ಆ ತಂತಿ ಬೇಲಿನ ಅಳವಡಿಸೋದು ಕೂಡ ನಾವು ಕಡ್ಡಾಯ ಮಾಡಿದ್ದೀವಿ. ಅದಕ್ಕೂ ಕೂಡ ನಾವು ಸಹಾಯಧನದ ಕೊಡ್ತಿದ್ದೀವಿ. ಒಟ್ಟಾರೆ ಕೃಷಿ ಭಾಗ್ಯ ಅಂತ ಹೇಳಿದ್ರೆ ಇದು ಕೇವಲ ಒಂದು ಸವಲತ್ತು ಕೊಡುವಂಥದ್ದಲ್ಲ, ಇದು ಒಂದು ಪ್ಯಾಕೇಜ್ ರೀತಿಯಲ್ಲಿ ಕೊಡುವಂಥದ್ದು, ಪ್ಯಾಕೇಜ್ ಮಾದರಿಯಲ್ಲಿ ಕೊಡುವಂಥದ್ದು. ಈಗ ಈ ಒಂದು ಸೌಲಭ್ಯನ ನೀವು ಪಡ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ತಾವು ಹೋಗಿ ಅಲ್ಲಿ ಒಂದು ಅರ್ಜಿ ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಮ್ದು ಏನು ಈ ಒಂದು ಯೋಜನೆಯಲ್ಲಿ ಬರುತ್ತೆ ಆವಾಗ ಅವರು ಅದಕ್ಕೆ ನಾವು ಅರ್ಹರಿರ್ತಾರೆ. ಸರ್, ಇವಾಗ ಇದು ಇತ್ತೀಚೆಗೆ ತಾವು ಸಿರಿಧಾನ್ಯ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ನಡೆಸಿದ್ರಿ. ಅದರಲ್ಲಿ ಪತ್ರಿಕೆಗಳಲ್ಲಿ ಓದಿದ್ವಿ, ನಾವು ಖುದ್ದಾಗಿ ಭೇಟಿ ನೀಡಿದಾಗ ಅಲ್ಲಿ ಈ ಮಣ್ಣು ಸಂರಕ್ಷಣೆ ಬಗ್ಗೆ ಮತ್ತೆ ದೇಸಿ ಬಿತ್ತನೆ ಬೀಜ ತಳಿಗಳ ಬಗ್ಗೆ ಹೆಚ್ಚು ಒತ್ತು ನೀಡುತ್ತಿದ್ರಿ. ಇದರ ಬಗ್ಗೆ ಈ ಎರಡು ಕುರಿತು ಏನು ಮುಂದಿನ ಕಾರ್ಯ ಕೈಗೊಳ್ತಾ ಇದ್ದೀರಾ ತಾವು? ಇದು ತಮಗೆಲ್ಲ ತಿಳಿದಾಗೆ ಈ ಒಂದು ಸಿರಿಧಾನ್ಯವನ್ನು ಪ್ರೋತ್ಸಾಹ ಮಾಡೋದು ಸಾಕಷ್ಟು ವರ್ಷಗಳಿಂದ ನಮ್ಮ ರಾಜ್ಯ ಕೃಷಿ ಇಲಾಖೆ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಈಗ ಕಳೆದ ಸಾಲಿನಿಂದ ಈಗ ತಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಪೂರ್ವಜರು ಅನೇಕ ಒಂದು ತಳಿಗಳು, ಅನೇಕ ಬೆಳೆಗಳಲ್ಲಿ ಅನೇಕ ತಳಿಗಳನ್ನು ಬೆಳೆಸ್ತಾ ಇದ್ರು. ಅದು ಕೆಲವು ಒಳ್ಳೆಯ ಒಂದು ರುಚಿಗೆ ಉಪಯೋಗ ಆದರೆ ಕೆಲವು ಒಂದು ಸುವಾಸನೆ ಭರಿತಾ ಇರ್ತಿತ್ತು, ಕೆಲವು ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇರುವಂಥದ್ದಿತ್ತು. ಅದು ಈಗ ಸ್ವಲ್ಪ ನಶಿಸಿ ಹೋಗ್ತಾ ಇರೋದನ್ನು ಮನಗಂಡಿದ ಸರ್ಕಾರ ಈ ಒಂದು ದೇಶಿ ತಳಿಗಳನ್ನು ನಾವು ಹುಡುಕಿ
ಅದನ್ನು ಪಡೆದುಕೊಂಡು ಅವ್ರ ಹತ್ರ ಅದನ್ನು ಸಂರಕ್ಷಣೆ ಮಾಡಿ ಅದನ್ನು ಯೂನಿವರ್ಸಿಟಿ ಅವ್ರ ಜೊತೆ ಸೇರಿಕೊಂಡು ಟ್ರಯಲ್ಸ್ ಕೂಡ ಮಾಡಿ ಯಾವುದೋ ಒಂದು ಉತ್ತಮವಾದ ಒಂದು ದೇಸಿ ತಳಿಗಳು ಬರುತ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅದನ್ನು ನಾವು ರೈತರಿಗೆ ಬೆಳೆಸೋದಕ್ಕೆ ಕೂಡ ಕೊಡುವಂಥ ಒಂದು ಉತ್ತೇಜನ ಕೊಡುವಂಥ ಯೋಜನೆ. ಅದಲ್ಲದೆ ದೇಸಿ ತಳಿಗಳನ್ನು ಯಾರು ಸಂರಕ್ಷಣೆ ಮಾಡಿದ್ದಾರೆ ಆ ರೈತರನ್ನು ಕೂಡ ನಾವು ಅವರಿಗೆ ಒಂದು ರೆಕಗ್ನಿಷನ್ ಕೊಡುವಂಥದ್ದು ಇರ್ಬೋದು ಅಥವಾ ಅವರಿಗೆ ಒಂದು ಅವಾರ್ಡ್ ಕೊಡುವಂಥದ್ದಿರೋದು ಅದನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಅಂಶ. ಮತ್ತೊಂದು ಕರೆ ಇದೆ ಸರ್, ದೇವರಾಜ್ ಅವರು ಸಿರಾದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ ದೇವರಾಜ್ ಅವರೇ, ಪ್ರಶ್ನೆ ಕೇಳಿ ಸರ್. ಈಗ ನೀವು ಹೇಳಿದ್ದೀರಲ್ಲ ಕರೆಕ್ಟ್ 90%, 60%, 50% ಹೋಗ್ತಾರ. ಈಗ ನಮಗೆ ಅವಶ್ಯಕತೆ ಒಂದು ಇದು ಮಿಷನ್ ಬೇಕಾಗಿರ್ತದೆ, ಒಂದು ಪವರ್ ಟಿಲ್ಲರ್ ಆಗಲಿ. ಅಲ್ಲಿ ತಾಳಕ್ ಹೋದಾಗ ಏನಾಗುತ್ತೆ ಅಂದ್ರೆ ಸೀನಿಯಾರಿಟಿ ಕೇಳ್ತಾರಲ್ಲ, ಸೀನಿಯಾರಿಟಿ ಬರ್ಲಿ ಅಂತಾರಲ್ಲ. ಹೌದು, ಅದಕ್ಕೆ ಸಾಹೇಬ್ರು ಉತ್ತರ ನೀಡ್ತಾರೆ ಯಾಕೆ ಅಂತ ಹೇಳಿ. ಯಾವುದೇ ಒಂದು ಇದಾಗ್ಲಿ 6 ತಿಂಗಳು ಸೀನಿಯಾರಿಟಿ ಒಂದು ಮಿನಿಟ್ ಇಲ್ಲ ಜಾಸ್ತಿಗೆ ಆಗ್ಲಿ ಅದು ಯಾಕೆ ಅಂತ ಹೇಳ್ತಾರೆ, ಅದಕ್ಕೆ ಕಾರಣ ಏನಂತ ಹೇಳ್ತಾರೆ ಸಾಹೇಬ್ರು. ಈಗ ಸೀನಿಯಾರಿಟಿ ಬೇಕು ಅಂತ ಹೇಳ್ತಾರೆ, ಮೊದಲೇ ಅಪ್ಲಿಕೇಶನ್ ಹಾಕಿರ್ಬೇಕು ಅಂತಾರೆ. ಆಯ್ತಾಯ್ತು, ಉತ್ತರ ಕೊಡ್ತೀನಿ ತಮಗೆ. ಈಗ ತಮಗೆಲ್ಲ ತಿಳಿದುವಂತೆ ರಾಜ್ಯದಲ್ಲಿ ನಮ್ಮಲ್ಲಿ ಸಾಕಷ್ಟು ಪ್ರಮಾಣದ ರೈತರಿದ್ದಾರೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು 86 ಲಕ್ಷ ಹಿಡುವಳಿದಾರರು ಇದ್ದಾರೆ. ನಮ್ಮ ಯೋಜನೆಯನ್ನು ಪಡ್ಕೋಬೇಕು ಅಂತ ಹೇಳಿದ್ರೆ ನಾವು ಈಗಾಗಲೇ ಹೇಳಿದೆ ಪಾರದರ್ಶಕತೆಯನ್ನು ನಾವು ಕಾಪಾಡ್ಕೊಳ್ತೀವಿ. ಈ ನಿಟ್ಟಿನಲ್ಲಿ ನಾವು ಈ ನಮ್ದೇನೋ ಒಂದು ಕಿಸಾನ್ ಅಂತ ಒಂದು ಪೋರ್ಟಲ್ ಇದೆ, ಅಲ್ಲಿ ಅವ್ರದ್ದು ಅರ್ಜಿನ ಹಾಕ್ತಾರೆ. ಅದನ್ನು ಅವರು ಜ್ಯೇಷ್ಠತೆಯನ್ನು ನಾವು ಕಾಪಾಡ್ತೀವಿ. ಯಾಕೆಂತ ಹೇಳಿದ್ರೆ ಈ ಒಂದು ವರ್ಷದಲ್ಲಿ ಬರುವಂಥ ಏನು ಅನುದಾನ ಇದೆ, ಅನುದಾನದಲ್ಲಿ ಕೆಲವು ಯೋಜನೆಗಳಲ್ಲಿ ಯಾರು ಅರ್ಜಿ ಹಾಕಿದಾರಲ್ಲ ಎಲ್ಲ ರೈತರಿಗೆ ಕೊಡೋದಕ್ಕೆ ಕಷ್ಟ ಸಾಧ್ಯ, ಅದು ತಮಗೂ ಗೊತ್ತಿದೆ. ಅದಕ್ಕೋಸ್ಕರ ನಾವು ಈ ಜ್ಯೇಷ್ಠತೆ ಆಧಾರದ ಮೇಲೆ ಮೊದಲನೇದಾಗಿ ಯಾರು ಅರ್ಜಿ ಹಾಕಿದ್ದಾರೆ ಅವ್ರಿಗೆ ಕೊಡ್ತೀವಿ. ಇವ್ರ ಜ್ಯೇಷ್ಠತೆ ನಂತರ ಬಂದಾಗ ಇವ್ರಿಗೂ ಕೂಡ ನಾವು ಅವ್ರನ್ನೇ ಕರೆದುಬಿಟ್ಟು ಅವರಿಗೆ ನಾವು ವಿತರಣೆ ಮಾಡೋದಕ್ಕೆ ಕ್ರಮ ಕೈಗೊಳ್ತೀವಿ. ಅದಂತ ಹೌದು ಸರ್, ಎಲ್ಲ ರೈತರು ಒಟ್ಟಿಗೆ ಹಾಕಿದಾಗ ಪ್ರಮಾಣ ಕಡಿಮೆ ಇದ್ದಾಗ ಎಲ್ರಿಗೂ ಹಾಗಾಗಿ ಜ್ಯೇಷ್ಠತೆಯನ್ನು ಕಾಪಾಡ್ಕೊಳ್ಬೇಕಾಗುತ್ತೆ ತಮ್ಮ ರೈತರ ಹಿತದೃಷ್ಟಿಯಿಂದ ಮತ್ತು ಇಲಾಖೆ ಹಿತದೃಷ್ಟಿಯಿಂದ. ಸರ್, ಈಗ ಕೃಷಿ ಯಾಂತ್ರೀಕರಣದ ನಂತರ ಈ ಸೂಕ್ಷ್ಮ ನೀರಾವರಿ ಬಗ್ಗೆ ಅಂತ ಬಂದಾಗ ಅಲ್ಲಿ ಯಾವ್ಯಾವ ಘಟಕಗಳನ್ನು ನೀಡಲಾಗ್ತದೆ ಸರ್? ಸೂಕ್ಷ್ಮ ನೀರಾವರಿಗೆ ಬಂದಾಗ ನಮ್ಮ ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ನಾವು ಸ್ಪ್ರಿಂಕ್ಲರ್ನ ನಾವು ಅಳವಡಿಸ್ಕೊಳ್ತಿದ್ದೀವಿ. ಸೊ ಸ್ಪ್ರಿಂಕ್ಲರ್ಗೋಸ್ಕರ ನಾವು 90% ಸಹಾಯಧನದಲ್ಲಿ ಎಲ್ಲ ವರ್ಗದ ರೈತರಿಗೆ, ಸಾಮಾನ್ಯ ವರ್ಗದವರೆಗೂ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗದ ಎಲ್ಲ ವರ್ಗದ ರೈತರಿಗೆ 90% ಸಹಾಯಧನದಲ್ಲಿ ನಾವು ಈ ಸ್ಪ್ರಿಂಕ್ಲರ್ನ ಕೊಡ್ತೀವಿ. ಅದೇ ಅಂತ ತಮಗೆಲ್ಲ ಗೊತ್ತಿರ್ಬೋದು, ತೋಟಗಾರಿಕೆ ಬೆಳೆಯಲ್ಲಿ ಹೆಚ್ಚಾಗಿ ಹನಿ ನೀರಾವರಿನ ಉಪಯೋಗಿಸ್ತಾರೆ. ಆದರೆ ಕೃಷಿ ಬೆಳೆಗಳಿಗೆ ಕೂಡ ಕೆಲವು ಕಬ್ಬು ಇದರಲ್ಲೆಲ್ಲ ಮಾಡೋದಕ್ಕೆ ಅವಕಾಶ ಇದೆ, ಹನಿ ನೀರಾವರಿ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೂ ಕೂಡ ನಾವು ಹನಿ ನೀರಾವರಿ ಹಾಗೂ ಸ್ಪ್ರಿಂಕ್ಲರ್ ನೀರಾವರಿ ಎರಡಕ್ಕೂ 90% ಒಂದು ಸಹಾಯಧನದಲ್ಲಿ ಕೊಡ್ತಿದ್ದೀವಿ. ಇಲ್ಲ ತಮಗೆಲ್ಲ ಗೊತ್ತಿರ್ಬೋದು ಈಗ ನೀರಿನ ಮಹತ್ವ ಎಷ್ಟಿದೆ ಅಂತ. ಸೊ ನೀರಿನ ಒಂದು ಸದ್ಬಳಕೆ ಮಾಡಿಕೊಂಡು ನಮ್ಮಲ್ಲಿ ಇರುವಂಥ ಅಲ್ಪ ಪ್ರಮಾಣದ ನೀರನ್ನು ಉಪಯೋಗಿಸ್ಕೊಂಡು ಜಾಸ್ತಿ ಪ್ರದೇಶದಲ್ಲಿ ನಾವು ಒಂದು ಬೇಸಾಯ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಪ್ರಿಂಕ್ಲರ್ನ ಉಪಯೋಗಿಸ್ಕೊಳ್ಳೋದು ತುಂಬ ಅನಿವಾರ್ಯ ಕೂಡ ಹಾಗೂ ಅವಶ್ಯಕತೆ ಕೂಡ ಇದೆ. ಸರ್, ಸಿರಿಧಾನ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ಸಿರಿಧಾನ್ಯವನ್ನು ಹೆಚ್ಚೆಚ್ಚು ಬೆಳೆಯೋದಕ್ಕೆ ರೈತರಿಗೆ ಈಗ ಮೇಳಗಳನ್ನು ಮಾಡ್ತಾ ಇದ್ವಿ, ಅವರಿಗೆ ಉತ್ತೇಜನ ನೀಡ್ತಾ ಇದ್ದೀರಾ. ಸೊ ಯಾವ ರೀತಿಯಾದಂಥ ಒಂದು ಅದನ್ನು ಅಂದರೆ ಬಳಕೆ ಮತ್ತು ಬೆಳೆಯೋ ಬಗ್ಗೆ ಮತ್ತು ಬಳಕೆ ಬಗ್ಗೆ ಉತ್ತೇಜನ ನೀಡೋದಕ್ಕೆ ಏನು ಮಾಡ್ತಾ ಇದ್ದೀರಾ ಸರ್? ಹೌದು, ಈ ಸಿರಿಧಾನ್ಯಕ್ಕೆ ಬಂದಾಗ ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಅನೇಕ ವರ್ಷಗಳಿಂದ ರೈತರಿಗೆ ಪ್ರೋತ್ಸಾಹ ನೀಡ್ತಾ ಇದೆ. ಇದು ಪ್ರೋತ್ಸಾಹ ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿರುವಾಗ ರೈತ ಸಿರಿ ಎನ್ನುವ ಒಂದು ಯೋಜನೆಯನ್ನು ಕೂಡ ಪ್ರಾರಂಭವಾಗಿದೆ. ಸಾಕಷ್ಟು ವರ್ಷದಿಂದ ಅದು ನಡೀತಾ ಇದೆ. ಇದರಲ್ಲಿ ಈ ಸಿರಿಧಾನ್ಯನ ಯಾರು ಬೆಳೀತಾ ಇದ್ದಾರೆ ಅಂತ ಬೆಳೆದಂಥ ರೈತರಿಗೆ ನಾವು ಅವರೇನು ಅರ್ಜಿ ಹಾಕೋದ ಅವಶ್ಯಕತೆ ಇಲ್ಲ, ರೈತ ಸಂಪರ್ಕ ಕೇಂದ್ರಕ್ಕೆ ಬರೋದ ಅವಶ್ಯಕತೆ ಇಲ್ಲ. ತಮಗೆಲ್ಲ ಗೊತ್ತಿರುವಾಗ ನಮ್ಮಲ್ಲಿ ಈ ಒಂದು ಬೆಳೆ ಸಮೀಕ್ಷೆ ಆಗುತ್ತೆ, ಕ್ರಾಪ್ ಸರ್ವೆ ಅಂತಾರೆ. ಬೆಳೆ ಸಮೀಕ್ಷೆಯಲ್ಲಿ ನಮಗೆ ಗೊತ್ತಾಗುತ್ತೆ ಯಾರು ಈ ಒಂದು ಸಿರಿಧಾನ್ಯಗಳನ್ನು ಬೆಳೆದಿದ್ದಾರೆ, ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ದಾರೆ ಅಂತ. ಸೊ ಇದರಲ್ಲಿ ನಾವು ಸುಮಾರು 10,000 ರೂಪಾಯಿ ಪ್ರತಿ ಹೆಕ್ಟೇರ್ಗೆ ಕೊಡುವಂತ ಯೋಜನೆ. ಅದು ಕಡಿಮೆ ಬೆಳೆದಿದ್ರೆ ಅದಕ್ಕೂ ಕೂಡ ಎಷ್ಟು ಒಂದು ಅನುಗುಣವಾಗಿ ನಾವು ಅದನ್ನ ಕೊಡುವಂತ ಯೋಜನೆಗಳಿದೆ. ಇದನ್ನು ಕೂಡ ನಾವು ಸುಮಾರು ಅನೇಕ ವರ್ಷಗಳಿಂದ ಕೊಡ್ತಾ ಬಂದಿದ್ದೀವಿ. ಇದಲ್ಲದೆ ಏನು ಸಂಸ್ಕರಣೆ ಮಾಡಲಿಕ್ಕೆ ಬೇಕಾಗಿರುವಂತ ಇದೆ, ಅಂದ್ರೆ ಸಿರಿಧಾನ್ಯಗಳನ್ನ ಸಂಸ್ಕರಣೆ ಮಾಡೋದಕ್ಕೆ ಬೇಕಾಗಿರುವಂತ ನಿಮಗೆ ಉಪಕರಣ ಇರ್ಬೋದು, ಅದನ್ನು ಕೂಡ ನಾವು ಸಹಾಯಧನದಲ್ಲಿ ಕೊಡುವಂತ ಯೋಜನೆಗಳನ್ನು ಇದೆ. ಸರ್, ಈಗ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವು ಸಂಕ್ಷಿಪ್ತವಾಗಿ ಒಂದು ಅರ್ಧ ನಿಮಿಷದಲ್ಲಿ ರೈತರಿಗೆ
ಏನಾದ್ರು ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ 30 ಸೆಕೆಂಡಲ್ಲಿ? ಎಲ್ಲ ನಮ್ಮ ರೈತ ಬಾಂಧವರಿಗೆ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ಯಾವುದೇ ರೈತರು ಕೇವಲ ಒಂದು ಬೆಳೆ ಮೇಲೆ ಮತ್ತು ಒಂದೇ ಒಂದು ಮೂಲದಿಂದ ಬರುವಂಥ ಆದಾಯದ ಮೇಲೆ ಅವಲಂಬಿತರಾಗಿರಬಾರ್ದು. ನಿಮಗೆ ವರ್ಷ ಪೂರ್ತಿ ನಮಗೆ ಆದಾಯ ಬರುವಂತೆ ಆಗಬೇಕು ಅಂತ ಹೇಳಿದ್ರೆ ಸಮಗ್ರ ಕೃಷಿ ಪದ್ಧತಿನ ಅಳವಡಿಸ್ಕೋಬೇಕು. ಕೇವಲ ಕೃಷಿ ಅಲ್ಲದೆ ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಪಶುಸಂಗೋಪನೆ ಈ ಥರ ಎಲ್ಲದನ್ನು ಅವರವರ ಹವಾಗುಣಕ್ಕೆ ತಕ್ಕಂತೆ ಅದನ್ನು ಅಳವಡಿಸ್ಕೊಂಡ್ರೆ ರೈತರ ಆದಾಯ ಕೂಡ ವೃದ್ಧಿ ಆಗುತ್ತಾ ಸಾಧ್ಯತೆ ಇದೆ. ಒಳ್ಳೆ ಮಾತಾಡಿ ಸರ್. ನೋಡಿದಲ್ಲ ರೈತ ಬಾಂಧವರೇ, ಬಿತ್ತನೆಯಿಂದ ಹಿಡಿದು ಕಟಾವು, ಆಮೇಲೆ ಆಮೇಲೆ ಕೊಯ್ಲಿನೋತ್ತರ, ಸಂಸ್ಕರಣೆ, ಮೌಲ್ಯವರ್ಧನೆ, ಅಲ್ಲಿವರೆಗೂ ಸಹ ಹಲವಾರು ಸವಲತ್ತುಗಳನ್ನು ಕೃಷಿ ಇಲಾಖೆ ನೀಡ್ತಾ ಬಂದಿದೆ. ಎಲ್ಲ ಆ ಸವಲತ್ತುಗಳನ್ನು ದಯಮಾಡಿ ರೈತ ಬಾಂಧವರು ಅದನ್ನು ತೆಗೆದುಕೊಂಡು ಆರ್ಥಿಕವಾಗಿ ಸುಸ್ಥಿರ ಕೃಷಿಯನ್ನು ಕಾಪಾಡಿಕೊಂಡು ಲಾಭದಾಯಕ ಕೃಷಿಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಸರ್ ತಾವು ಇಷ್ಟೊತ್ತು ಬಂದು ಈ ಒಂದು ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ರೈತ ಬಾಂಧವರ ಪರವಾಗಿ ಮತ್ತು ಚಂದ್ರವಾಹಿನಿಯ ಪರವಾಗಿ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೀನಿ ಸರ್. ನಮಸ್ಕಾರ. ನಮಸ್ಕಾರ.